ಡು ಆರ್ ಡೈ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಸೇವೆ ಆರಂಭಿಸಲು ಕ್ರಮ ಕೈಗೊಳ್ಳಿ, ಕುತ್ಬುದ್ದೀನ್ ಕಾಜಿ ಆಗ್ರಹ. ಲೋಕಾಪುರ. ಇಂದು ಲೋಕಾಪುರ ನಗರಕ್ಕೆ ಆಗಮಿಸಿದ್ದ ಮಾಜಿ ಸಚಿವ ಆರ್. ಬಿ. ತಿಮ್ಮಪುರ್ ಅವರನ್ನು ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತ್ಬುದ್ದೀನ್ ಕಾಜಿ ಭೇಟಿ ಮಾಡಿ ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಸೇವೆ ಆರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಕುತ್ಬುದ್ದೀನ್ ಕಾಜಿ, ರಾಜ್ಯ ಸರ್ಕಾರವು ಯೋಜನೆಗೆ ಅಗತ್ಯವಿರುವ ಭೂಮಿ ಹಾಗೂ ವೆಚ್ಚದ ಅರ್ಧ ಭಾಗವನ್ನು ರೈಲ್ವೆ ಇಲಾಖೆಗೆ ಒದಗಿಸಿದ್ದರೂ ಲೋಕಾಪುರ ರೈಲ್ವೆ ಕಾಮಗಾರಿ ಪೂರ್ಣಗೊಂಡು ಹಲವು ವರ್ಷಗಳಾದರೂ ಇನ್ನೂ ಪ್ಯಾಸೆಂಜರ್ ರೈಲು ಸೇವೆ ಆರಂಭವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದರಿಂದ ನಿರ್ಮಾಣಗೊಂಡ ರೈಲ್ವೆ ಕಟ್ಟಡಗಳು ಹಾಗೂ ಮೂಲಸೌಕರ್ಯಗಳು ನಿರುಪಯುಕ್ತವಾಗಿ ಹಾಳಾಗುತ್ತಿವೆ ಎಂದು ಹೇಳಿದರು. ರೈಲ್ವೆ ಹೋರಾಟ ಸಮಿತಿಯು ಈ ಸಂಬಂಧ ಹಲವು ಬಾರಿ ಹೋರಾಟಗಳನ್ನು ನಡೆಸಿ ರೈಲ್ವೆ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ಗಮನ ಸೆಳೆದಿದ್ದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಅವರು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಸ್ವತಃ ಮಧ್ಯಪ್ರವೇಶಿಸಿ ರೈಲ್ವೆ ಇಲಾಖೆಯೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಮನವಿಗೆ ಪ್ರತಿಕ್ರಿಯಿಸಿದ ಆರ್. ಬಿ. ತಿಮ್ಮಾಪುರ ಅವರು, ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಸೇವೆ ಆರಂಭಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಅಲ್ಲದೆ ಕುಡಚಿ ಮಾರ್ಗ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಇರುವ ಅಡೆತಡೆಗಳನ್ನು ನಿವಾರಿಸಲು ಸಹ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ರೈಲ್ವೆ ಇಲಾಖೆ ಸ್ಪಂದಿಸದಿದ್ದರೆ ತಾವು ಹೋರಾಟದಲ್ಲಿ ಭಾಗವಹಿಸುವುದಾಗಿ ಹೇಳಿದ ಅವರು, ಜನರ ಬೇಡಿಕೆ ಈಡೇರುವಂತೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು. 10 ವರ್ಷ ನಮ್ಮ ಜೊತೆ ಬೆಂಗಳೂರು ರಾಯಬಾಗ ಎಲ್ಲ ಕೋರ್ಟ್ನಾಗ ಅಡ್ಡಾಡಿದವರು. ಇವತ್ತು ನಾನು ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಭೇಟಿಯಾಗಿದ್ದೆ. ನಮ್ಮ ಜಿಲ್ಲೆಯೊಳಗೆ ರಾಜ್ಯ ಸರ್ಕಾರ ಕೊಡುವಂಥ ಭೂಮಿ ರೈಲ್ವೆ ಇಲಾಖೆ ಕೊಡ್ತಾರೆ. ಅದರಂತೆ ಕಾಮಗಾರಿನೂ ನಡೆದೈತಿ, ತಮ್ಮೆಲ್ಲ ಬಂದ ವಿಷಯ ಐತಿ. ಅದರ ಕುರ್ಚಿ ಭಾಗದಿಂದ ಕನಿಷ್ಠ 470 ಎಕರೆ ಜಮೀನು ಅಸಿಸ್ಟೆಂಟ್ ಕಮಿಷನರ್ ಚಿಕ್ಕೋಡಿ, ಜಿಲ್ಲಾಧಿಕಾರಿಗಳು ಬೆಳಗಾವಿ ಕೊಡಬೇಕಾಗಿತ್ತು. ಇವತ್ತು ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಭೇಟಿಯಾಗಿ ಅವರು ಒಂದು ಮಾರ್ಗದರ್ಶನ ಅಂದ್ರೆ ತಮಗೂ ಅವರು ಭೇಟಿಯಾಗಿ ನಿಮ್ಮ ಜಿಲ್ಲೆಯ ಸಮಸ್ಯೆ ಹೇಳ್ರಿ ಅಂತ ಹೇಳಿದರು. ಅದಕ್ಕೆ ಮಾನ್ಯರೇ, ನಾವು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಯೋಜನೆಗಳಿಗೆ ಭೂಮಿ ಒಕ್ಕಟ್ಟು ಕೊಟ್ಟಿವಿ ಮತ್ತು ಅರ್ಧ ಹಣನೂ ಕೊಟ್ಟಿವಿ. ಆದರೆ ಯೋಜನೆ ಕೇಂದ್ರ ಸರ್ಕಾರದ ಇರಬಹುದು, ಆದರೆ ಪಾಲ ನಮ್ಮದು ಜಾಸ್ತಿ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಯಾಕೆ ಕೊಟ್ಟೈತಪ್ಪ ಅಂದರೆ, ರಾಜ್ಯ ಸರ್ಕಾರ ಅಂದರೆ ನಮ್ಮ ಜನರಿಗೆ ರೈಲ್ವೆ ಸೌಲಭ್ಯ ಸಿಗಲಿವ ಅನ್ನುವಂಥ ಒಂದು ಸ್ವ ಉದ್ದೇಶದಿಂದ ಭೂಮಿ ಕೊಟ್ಟಿರಿ, ದುಡ್ಡು ಕೊಟ್ಟಿರಿ. ಆದರೆ ದುರ್ದೈವ ಏನಪ್ಪ ಅಂದ್ರೆ, ಲೋಕಾಪುರವರೆಗೂ ಕಾಮಗಾರಿ ಮುಗ್ದೈತಿ. 1,000 ಕೋಟಿ ರೂಪಾಯಿ ಖರ್ಚಾಗೈತಿ. 1,000 ಕೋಟಿ ಖರ್ಚಾದ್ರೆ ಪೂರಾ ಭೂಮಿ ರಾಜ್ಯ ಸರ್ಕಾರ ಪುಕ್ಕಟ್ಟು ಕೊಟ್ಟೈತಿ. ಆಮೇಲೆ ಖರ್ಚಾಗುವಂಥದ್ದು ಹಳಿ ನಿರ್ಮಾಣ ಆಗಲಿ, ರೈಲ್ವೆ ನಿರ್ಮಾಣ ಆಗಲಿ, ಬ್ರಿಡ್ಜ್ ನಿರ್ಮಾಣ ಆಗಲಿ, ಎಲ್ಲ ನಿರ್ಮಾಣದ ವೆಚ್ಚ ಕೂಡ 50% ರಾಜ್ಯ ಸರ್ಕಾರ ಕೊಟ್ಟಾಗ ಲೋಕಾಪುರವರೆಗೆ ಕಾಮಗಾರಿ ಮುಗಿದು 3 ವರ್ಷ ಆಯ್ತು. ಕಜ್ಜಿಡೋಣಿವರೆಗೆ ಕೆಲಸ ಮುಗಿದು 7 ವರ್ಷ ಆಯ್ತು. ಆದರೆ ಇನ್ನೂ ಒಟ್ಟ ಅಲ್ಲೇ ಸಾರ್ವಜನಿಕ ಯಾವ ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಭೂಮಿ ಮತ್ತು ಹಣ ಕೊಟ್ಟಿತ್ತು ಆ ಉದ್ದೇಶ ಈಡೇರಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಅಂದರೆ ರೈಲ್ವೆ ಇಲಾಖೆ ಮೇಲೆ ಒತ್ತಡ ತಂದು ತಾವು ಲೋಕಾಪುರವರೆಗೂ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿಸ್ಬೇಕು. ಆ ನಿಟ್ಟಿನೊಳಗೆ ಮಾನ್ಯ ಸಂಸದರು ಮತ್ತು ನಮ್ಗೆ ಹೋರಾಟ ಮಾಡೋಕ್ಕೂ ಅಡೆತಡೆ ಮಾಡಕತ್ತಾರೆ. ಈಗ ನಿನ್ನೆ ತಾವು ನೋಡಿರಬೇಕು, ನಾನು ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿರಿ ಅಂಥೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಆದರೆ ನನಗೆ ಎಲ್ಲ ಪೊಲೀಸರು 500-600 ಮಂದಿ ಕರೆಸ್ತಾರೆ. ನಾವು ಇರೋದು 8-10 ಮಂದಿ ಹೋರಾಟಗಾರರು ಇರ್ತೀವಿ. ಅದು ನಮ್ಗೆ ತಡೆದ ಬಿಡ್ತಾರೆ, ಅವರು ಹೋರಾಟ ಮಾಡೋಕ್ಕೆ ಕೊಡೋರು. ಅದಕ್ಕೆ ತಾವು ರಾಜ್ಯ ಸರ್ಕಾರದಿಂದ ಕೊಟ್ಟಂಥ ಹಣ ಸದುಪಯೋಗ ಆಗಬೇಕಂದ್ರೆ, ನಮ್ಮ ಜನರಿಗೆ ಆ ವ್ಯವಸ್ಥೆಯನ್ನು ತಲುಪಬೇಕಾದ್ರೆ ಕೊಟ್ಟಂಥ ದುಡ್ಡು ನಾವು ಯಾಕೆ ಕೊಟ್ಟಿವಿ ಅನ್ನೋಂಥ ತರಾಟೆಗೆ ಕೇಂದ್ರ ಸರ್ಕಾರ ಮತ್ತು MP, ರೈಲ್ವೆ ಜನರಲ್ ಮ್ಯಾನೇಜರ್ ಅವರೆಲ್ಲ ನಂಬರ್ ನಾವು ತೊಗೊಂಡು ಹೋಗಿದ್ದೆ ಸತೀಶಣ್ಣ ಜಾರಕಿಹೊಳಿಗೆ. ಅವರು ಸ್ವತಃ ಮಾತಾಡ್ಯಾರ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಮತ್ತು ಜಮಖಂಡಿ ಭೂ ಸ್ವಾಧೀನ ಅಧಿಕಾರಿಗಳಾದ ಮೇಡಮ್ ಅವ್ರಿಗೆ ಮಾತಾಡಿ ಕೆಲಸ ನಡೆದೈತಿ. ಈಗ ಕೆಲಸ ನಡೆದೈತಿ, ಅದು ಸುಲೋ ಯಾಕೆ ನಡೆದೈತಿ ಮತ್ತು ಫಾಸ್ಟ್ ನಡೆಯೋಕೆ ಏನು ಕ್ರಮ ತಗೋಬೇಕು ಅನ್ನುವಂಥ ಮಾತನ್ನು ತಾವು ಸ್ವತಃ ಮಾತಾಡ್ರಿ. ತಾವು ಅದಕ್ಕೆ ಇಚ್ಛಾಶಕ್ತಿ ಹೊಂದಿದವರು, ಅದರೊಳಗೆ ಪಾಲ್ಗೊಂಡವರು ಮತ್ತು ಆ ಯೋಜನೆ ಕಾರ್ಯರೂಪಕ್ಕೆ ಬರಲಿ ಅನ್ನುವಂಥದ್ದು ಆಸಕ್ತಿ ವಹಿಸಿದ್ದ ತಾವುಗಳು
ಮತ್ತು ಈಗ ಎಲ್ಲ ಕೊಟ್ಟು ಯೋಜನೆಗೆ ಹಾಳೆ ಹಾಕಿ ಮಾಡಾಕತ್ತೀರಿ. 1,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದ ರೈಲು ನಿಲ್ದಾಣಗಳು, ರೈಲ್ವೆ ವ್ಯವಸ್ಥೆ ಇರಲಾರ್ದ ಅಲ್ಲಿ ಏನಾಗೈತಪ್ಪ ಅಂದ್ರೆ ಅನೈತಿಕ ಚಟುವಟಿಕೆಗಳು ನಡೆದಾವ. ರೈಲು ನಿಲ್ದಾಣಗಳಲ್ಲಿ ಕಟ್ಟಡಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು ಹಾಳಾಗತ್ತವು. ಅದನ್ನು ಸಂರಕ್ಷಣೆ ಮಾಡೋಕೆ ನೀವು ಏನು ಕ್ರಮ ತಗೋತೀರಿ ಅಂತ ತಮಗೆ ನಾ ಕೇಳಾಕತ್ತೀನಿ. ಹೋರಾಟಗಾರರಾದಂಥ ಕುತುಬುದ್ದೀನ್ ಕಾಜಿ ಅವರು, ಸಿದ್ದು ನಾವು ಹೋರಾಟ ಕೇಳಿದ್ವಿ. 11 ವರ್ಷ ಕೋರ್ಟಿನಲ್ಲಿ ರೈಲ್ವೆ ತಡೆದು ಹೋರಾಟ ಮಾಡಿದ್ವಿ. ಇವತ್ತು ಲೋಕಾಪುರವರೆಗೆ ರೈಲ್ವೆ ಬರಲಿಕ್ಕೆ ಏನು ತೊಂದರೆ ಇಲ್ಲ, ಅಲ್ಲಿ ತನಕ ವ್ಯವಸ್ಥೆ ಆಗಿದೆ. ಇಲ್ಲೇ ಲೋಕಸಭಾ ಸದಸ್ಯರು ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಅದನ್ನು ಲೋಕಾಪುರಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಒಬ್ಬ ಶಾಸಕನಾಗಿ ಅವರಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದ್ರ ಜೊತೆಗೆ ಕುತುಬುದ್ದೀನ್ ಕಾಜಿ ಅವರೇನಾದರೂ ಮತ್ತೆ ಹೋರಾಟ ಪ್ರಾರಂಭ ಮಾಡ್ತಾರೆ, ನಾನು ಶಾಸಕನಾಗಿ ಅವ್ರ ಜೊತೆ ಬಂದು ನಿಲ್ತೇನೆ. ಒತ್ತಾಯ ತರೋದು ಒಂದು ಕಡೆ, ಇನ್ನೊಂದು ಕಡೆ ಬೇಗ ಮಾಡದಿದ್ರೆ ಹೋರಾಟದಲ್ಲಿ ನಾನು ಭಾಗಿಯಾಗ್ತೀನಿ, ಒತ್ತಡ ಇರ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ರಾಜ್ಯ ಸರ್ಕಾರ ಏನು ಕೊಡಬೇಕು ಎಲ್ಲವನ್ನೂ ನಾವು ಕೊಡ್ತೀವಿ. ಡಿಲೇ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಕೇಂದ್ರ ಸರ್ಕಾರದವರು ವಿಶೇಷ ಕಾಳಜಿ ವಹಿಸೋದ್ರ ಜೊತೆಗೆ ಈ ಭಾಗದ ಜನರಿಗೆ ಸಹಾಯ ಆಗುವ ಕೆಲಸವನ್ನು ಮಾಡಬೇಕು. ಆ ದಿಶೆಯಲ್ಲಿ ಏನು ನಿಮ್ಮ ಹೋರಾಟ ಇದೆ ಕುತ್ಕೋತೀನಿ, ನಾನು ನಿಮ್ಮ ಜೊತೆ ಇರ್ತೇನೆ. ನೋಡೋಣ, ನಾನು ನಿಮ್ಮ ಜೊತೆ ಎಂದು ಹೋರಾಟಕ್ಕೆ ಇಳಿಯೋಕ್ಕೂ ಕರೆಸಿರೋ ಅವತ್ತು ನಾನು ಬರ್ತೇನೆ ಅಂತಕ್ಕಂಥದ್ದು ಹೇಳ್ತಿದ್ದೀನಿ. 8-15 ದಿವಸ ಟೈಮ್ ಕೊಡೋಣ. 15 ದಿವಸದಲ್ಲಿ ಮಾಡಲಿಲ್ಲ ಅಂದರೆ ಹೋರಾಟ ರೂಪರೇಷೆಗಳನ್ನ ಮಾಡ್ಕೊಂಡು ನಾನು ತಯಾರಿ ಹೋರಾಟ ಲೋಕಾಪುರಕ್ಕೆ ರೈಲ್ವೆ ಪ್ರಾರಂಭ ಆಗಬೇಕು.